ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಎಷ್ಟಾಗ್ಯದ ಅಂದ್ರೆ ಈ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳ ದರ್ಬಾರ ನಡೆದರೂ ಕೂಡ ಯಾವುದೇ ಒಬ್ಬ ರಾಜಕಾರಣಿಗಳು ಚಕಾರ ಶಬ್ದ ಎತ್ತಲಾಕತ್ತಿಲ್ಲ. ಖಾಸಗಿ ಶಾಲೆ ಒಳಗೆ ಸರ್ಕಾರದ ನಿಯಮ ಅದು, ಪ್ರತಿ ಖಾಸಗಿ ಶಾಲೆ ಒಳಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಹಿಂಗೆಲ್ಲ ಸ್ಟ್ಯಾಂಡರ್ಡ್ಗಳಿಗೆ ಇಂತಿತ್ತೇ ಶುಲ್ಕ ತೊಗೋಬೇಕಂತೇಳಿ ಅದು ಸರ್ಕಾರದ ಆದೇಶ ಇದ್ದರೂ ಕೂಡ ಯಾವುದೇ ಒಬ್ಬ ಖಾಸಗಿ ಶಾಲೆಯಲ್ಲಿ ಯಾವುದೇ ರೀತಿಯಿಂದ ಶುಲ್ಕದ ಒಂದು ನಾಮಫಲಕ ಇಲ್ಲ. ಇದು ದುರ್ದೈವದ ಸಂಗತಿ. ರಾಜಕಾರಣಿಗಳು ಪ್ರತಿ SLC ಎಕ್ಸಾಮ್ ಮುಗಿದ ತಕ್ಷಣ ನಮ್ಮ ಜಿಲ್ಲೆ ಯಾಕೆ ಇಷ್ಟು ಕಡೆಗಣಿಸ್ಯಾರ, ಯಾಕೆ ಈ BO DDPಗಳು ಕೆಲಸ ಮಾಡೋಲಾಗ್ಯಾರ, ಆಮೇಲೆ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಎಲ್ಲಾಗಿದೆ ಅಂತೇಳಿ KDP ಒಳಗೆ ಮಾತಾಡ್ತಾರೆ. ಆದರೆ ಅದರ ನಂತರದಲ್ಲಿ ಮಧ್ಯಮ ವರ್ಗದ ಕುಟುಂಬದವರು ಇವತ್ತು ಏನಾದರೂ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಫೀಗಳನ್ನು ಕಟ್ಟಬೇಕು. ಒಂದೇ ಒಂದು ಖಾಸಗಿ ಶಾಲೆ ಒಳಗೆ ಇಂಥ ವಿದ್ಯಾರ್ಥಿಗೆ ಇಷ್ಟು ಶುಲ್ಕ ಅಂತೇಳಿ ಯಾವುದೇ ಒಂದು ಈ ಜಿಲ್ಲೆಯಲ್ಲ, ಈ ರಾಜ್ಯದಲ್ಲಿ ಖಾಸಗಿ ಶಾಲೆಯೊಳಗೆ ಒಂದು ಶುಲ್ಕದ ಒಂದು ನಾಮಫಲಕ ಯಾವುದೇ ಖಾಸಗಿ ಶಾಲೆ ಒಳಗಿಲ್ಲ. ನಿನ್ನೆ ನಾನು ಕಮಿಷನರ್ ಅವ್ರ ಆಫೀಸ್ಗೆ ಮಾತಾಡಿದೆ, ಇಲ್ಲ ನಾಳೆ ನಾಡ್ದು ನಾವು ಆದೇಶನ DDPI ಕಳಿಸ್ತೀವಿ, DDPI ಮುಖಾಂತರ ಎಲ್ಲ BOಗಳಿಗೆ ಸರ್ಕ್ಯುಲೇಟ್ ಮಾಡ್ತಾರೆ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೆ ಇಷ್ಟು ವರ್ಷ ಆಗಿದ್ದೇನು ವ್ಯವಸ್ಥೆ? ದಯವಿಟ್ಟು ಖಾಸಗಿ ಶಾಲೆಗಳು ದೊಡ್ಡ ಯಾಕೆ ಖಾಸಗಿ ಶಾಲೆಗಳು ಈ ವ್ಯವಸ್ಥೆ ಆಗ್ಯಾವಂದ್ರೆ ದೊಡ್ಡ ರಾಜಕಾರಣಿಗಳಿವೆ ಖಾಸಗಿ ಶಾಲೆ ಅದಾವೆ.